ರಾಜೇಗೌಡ್ರೆ ಅದಕ್ಕೆ ನಿಮ್ಮ ಹತ್ರ ಬಂದೆ ನೋಡಿ. ಸೆಷನಲ್ಲೂ ಲಾಸ್ಟ್ 8 ದಿನದ ಹಿಂಗೆ ಆಗಿತ್ತು. ಬಿಜೆಪಿ ಮತ್ತೆ ಕಾಂಗ್ರೆಸ್ ಅವರ ಜಗಳದಲ್ಲಿ ಒಂದು ರೀತಿ ಬಡಕೂಸ್ ಆಗೋಯ್ತೇನೋ JDS ಅಂತ. ಏನು ಹೇಳ್ತೀನಿ ಇಲ್ಲೇ ಇಷ್ಟು ಜಗಳ ಇನ್ನು ಸೆಷನಲ್ ಕತೆ ಏನು? ಈಗ ಸಿಂಪಲ್ ಒಂದು ಲಾಜಿಕ್ ಹೇಳ್ತೀನಿ. ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ನಾವು ಸದನ ನಡೆಸೋಕ್ಕೆ ತಯಾರಿದ್ವಿ, ಅವರು ನೋಟಿಸ್ ಕೊಡಬೇಕಿತ್ತು, ಇನ್ನೊಂದು ಮಾಡಬೇಕಿತ್ತು, ಮತ್ತೊಂದು ಮಾಡಬೇಕಿತ್ತು ಅಂತ. ನೋಡೋ ಜನತೆ ಯೋಚನೆ ಮಾಡ್ತಾರೆ. ಕರ್ನಾಟಕಕ್ಕೆ ಬಂದಾಗ ನೀವೇನು ಹೇಳ್ತೀರಿ, ಸದನಕ್ಕೆ ಬರಬೇಕಿತ್ತು ಅಂತ. ಅದೇ ಕೇಂದ್ರದಲ್ಲಿ ಇವರೇನೇನೋ ಭಾಷೆಗಳನ್ನ ಬಳಸಿದ್ರು, ನಾನು ಆ ಭಾಷೆನ ಬಳಸ್ಲಿಕ್ಕೆ ನಾನು ತಯಾರಿಲ್ಲ, ವಿರೋಧ ಪಕ್ಷಗಳನ್ನ ಏನೇನೋ ಅಂದರು, ಅದು ಬೇಡ, ಅದು ಬಿಟ್ಬಿಡೋಣ. ಅದೇ ಕೇಂದ್ರಕ್ಕೆ ಬಂದಾಗ ಆ ಪದಾನ ಇವರು ಈ ದೇಶದ ಒಬ್ಬ ನಾಗರಿಕರಾಗಿ ಆ ಕಾಂಗ್ರೆಸ್ನ ಅಧಿನಾಯಕರಿಗೆ ಬಳಸ್ತಾರ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಒಂದು ನಿಮಿಷ ಸರ್ ಇಲ್ಲ, ನಾನು ಎದ್ದೋಗ್ತೀನಿ ಸರ್, ದಯವಿಟ್ಟು ಸರ್, ನಿಮ್ದು ಆಡಳಿತ ಪಕ್ಷ ಇದೆ, ನೀವು ನಮ್ಮ ಮೇಲೆ ಹಿಂಗೆ ದಬ್ಬಾಳಿಕೆ ಮಾಡಬೇಡಿ ಸರ್, ದಯವಿಟ್ಟು ಸರ್. ನಾನು ಮಾತಾಡಕ್ಕೆ ಬಿಡ್ತಾ ಇಲ್ವಲ್ಲ ಸರ್, ನಾನು ಎದ್ದೋಗ್ತೀನಿ ಸರ್, ದಯವಿಟ್ಟು ಪದೇ ಪದೇ ನೀವು ನೋಡಿ, ನೀವು ಮಾತಾಡುವಾಗ ನಾನು ಒಂದು ಇಂಟರ್ವೆನ್ಷನ್ ಮಾಡ್ಲಿಕ್ಕೂ ಬಿಡ್ಲಿಲ್ಲ ನೀವು. ನಾವು ಏನೋ ಒಂದೆರಡು ಮಾತಾಡ್ಕೋತೀವಿ ಸ್ವಾಮಿ, ಸಣ್ಣ ಪಕ್ಷದವರು ಜನತೆ ಪರವಾಗಿ ಏನೋ ಎರಡು ಮಾತಾಡ್ತೀವಿ, ಅದಕ್ಕೂ ಬಿಡಲ್ಲ ಅಂದ್ರೆ ಹೆಂಗೆ ಸ್ವಾಮಿ ನೀವು ಪಾಳೆಗಾರಿಕೆ ಮಾಡಿದ್ರಿ? ಆಯಿತಾ, ನೀವು ಇಂತಿಂಥ ಪದಗಳನ್ನೆಲ್ಲ ಬಳಸಿದ್ರಿ, ಅಸಂವಿಧಾನಿಕ ಪದಗಳನ್ನ ಬಳಸಿದ್ರಿ, ನನಗೇನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಅದೇ ಕಾಂಗ್ರೆಸ್ನವ್ರಿಗೆ ಇದು ಬಳಸ್ತೀರಾ ನೋಡಿ. ನೀವು ಕಾಂಗ್ರೆಸ್ನ ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ ಆದಾಗ ಜನ್ಜಿ ಹೋರಾಟಕ್ಕೆ ಮಾಡಿದು ಕೇಂದ್ರ ಸರ್ಕಾರ ಆ ಸಂಬಂಧಪಟ್ಟಂಥ ಮಿನಿಸ್ಟ್ರನ್ನ ರಾಜೀನಾಮೆ ಕೊಡಿಸ್ತು, ಹೌದಲ್ವಾ? ಹೋರಾಟ ಸಕ್ಸಸ್ ಆಗಿದೆ, ಜನ್ಜಿಗಳ ಹೋರಾಟ. ನಮ್ಮದೇ ಮುಖ್ಯಮಂತ್ರಿ ಹೋದರು. ನಾನು ಕೇಳೋದು ಇದನ್ನೇ, ನಿಮ್ಮ ಮುಖ್ಯಮಂತ್ರಿ ಸಮೇತವಾಗಿ ಹೋರಾಟ ಮಾಡಲಿಕ್ಕೆ ಪ್ರಧಾನಮಂತ್ರಿ ಮನೆ ಬಾಗಿಲವರೆಗೂ ನೀವು ಹೋಗಿದ್ದೀರಿ, ಹೌದಲ್ವಾ? ನಮಗೆ ಯಾಕೆ ಸ್ವಾಮಿ ಒಂದು ಅವಕಾಶ ಕೊಡಲಿಲ್ಲ? ನಾವು ಈ ದೇಶದಲ್ಲೇ ಇದ್ದೀವಿ ಸ್ವಾಮಿ, ನಾವು ಈ ದೇಶದ ನಾಗರಿಕರೇ. ನಮ್ಮನ್ನ ಬಿಡ್ದಿಲ್ಲೇನೆ ನಿಮ್ಮ ಪೊಲೀಸ್ನವ್ರನ್ನ ಬಿಟ್ಟು ನಮ್ಮನ್ನು ಅಲ್ಲೇ ತಡೆದ್ರಿ, ಸರಿನಾ ಸ್ವಾಮಿ? ನಾನು ಕೇಳೋದಿಷ್ಟ, ಒಬ್ಬ ನಾಗರಿಕನಾಗಿ ನಾನು ಒಂದು ನ್ಯಾಯ ಕೇಳ್ತಾ ಇದ್ದೀನಿ. ನಿಖಿಲ್ ಕುಮಾರಸ್ವಾಮಿ ಒಬ್ಬರು ಲೀಡ್ರು ಅಂತ ಕೇಳ್ತಾ ಇಲ್ಲ, ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರು, ಅವ್ರ ಪರವಾಗಿ. ಯಾಕೆಂದರೆ ಪ್ಯಾನಲಲ್ಲಿ ಬಂದಾಗ ನಾವು ಅವ್ರ ಪರವಾಗಿ ಕೇಳಬೇಕು. ಅವರು ಒಂದು ಸಣ್ಣ ರಿಕ್ವೆಸ್ಟ್ ಮಾಡಿದ್ರು, ದಯವಿಟ್ಟು ನಮಗೆ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತೀವಿ ಸ್ವಾಮಿ, ಪಬ್ಲಿಕ್ಕಿಗೂ ತೊಂದರೆ ಮಾಡಿಲ್ಲ, ಟ್ರಾಫಿಕ್ಕಿಗೂ ತೊಂದರೆ ಮಾಡಿಲ್ಲ, ರೈತರ ಪರವಾಗಿ ಏನೋ ಒಂಚೂರು ಕೇಳಕ್ಕೆ ಬಂದಿದ್ದೀವಿ, ಅವಕಾಶ ಮಾಡಿ ಸ್ವಾಮಿ ಅಂದರು. ಯಾವುದೇ ಕಾರಣಕ್ಕೂ ನಮ್ಗೆ ಅವಕಾಶ ಮಾಡಲಿಲ್ಲ. ಯಾಕೆ ಸ್ವಾಮಿ? ನಿಮ್ಮ ಆಡಳಿತ ಕಾಂಗ್ರೆಸ್ ಆಡಳಿತ ಐತೆ ಅಂತೇಳಿ ನಿಮ್ಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ಈ ನಾಡಿನಲ್ಲಿ ನಾವು ಓಟ್ ಹಾಕಿರೋದಕ್ಕೆ, ಈ ಜನತೆ ಓಟ್ ಹಾಕಿರೋದಕ್ಕೆ ನೀವು MLA, ಮಿನಿಸ್ಟ್ರು, ಇನ್ನೊಂದು. ಆಮೇಲೆ ಇವ್ರು ಹೇಳ್ತಾಯಿದ್ರು ನಾಗೇಂದ್ರ ಅವ್ರದ್ದು ಏನು ಹಗರಣ ಇಲ್ಲ ಅಂತ. ಸ್ವಾಮಿ, SIT ಬಗ್ಗೆ ನೀವು CBI ಬಗ್ಗೆ ಆರೋಪ ಮಾಡ್ತೀರಿ, ED ಬಗ್ಗೆ ಆರೋಪ ಮಾಡ್ತೀವಿ. ನಾವು ವಿರೋಧ ಪಕ್ಷವಾಗಿ ನಿಂತು SIT ಬಗ್ಗೆ ನಾವು ಹೇಳ್ತೀವಿ, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ನಾವು ಹೇಳ್ತೀವಿ. ಅದು ಓಕೆ, ಅದನ್ನು ಒಪ್ಕೊಳ್ಳೋಣ, ಅದು ಕಡೆಗೆ ಬಿಟ್ಬಿಡೋಣ. ಆದರೆ ಜನತೆಗೆ ನಾವು ಕೊಡೋವಂಥ ಉತ್ತರ ಏನು? 84 ಕೋಟಿ ಸಿದ್ದರಾಮಯ್ಯ ಆನ್ ದ ಫ್ಲೋರ್ ಒಪ್ಕೊಂಡಿದ್ದಾರೆ, ಹೌದಪ್ಪ ಹಗರಣ ಆಗಿದೆ ಅಂತೇಳಿ. ಅವ್ರನ್ನ ಆಚೆ ಇಟ್ಟರು. ನಾನು ಕೇಳ್ತಾ ಇರೋದು ಇಷ್ಟೇ, ಬೇರೇನೂ ಅಲ್ಲ. ಈ ಇಡೀ ವಾಲ್ಮೀಕಿ ಜನಾಂಗ ನೋಡಿ, ದೇವೇಗೌಡರು ಅವತ್ತಿನ ಕಾಲಕ್ಕೆ ವಾಲ್ಮೀಕಿ ಜನಾಂಗನ ಶೆಡ್ಯೂಲ್ಡ್ ಟ್ರೈಬಿಗೆ ಸೇರಿಸುವಂಥ ಒಂದು ಪ್ರಯತ್ನ ಮಾಡಿದ್ರು. ನಿಜವಾಗ್ಲೂ ಅದೊಂದು ಯೋಜನೆಗಳು ಸಾಕಷ್ಟು ST ಜನಾಂಗದ ಯುವಕರಿಗೆ ಒಂದು ಅವಕಾಶ ಆಯಿತು. ಇವತ್ತು ಅಷ್ಟೇ ಸಾಕಷ್ಟು ಜನ ST ಲೀಡರ್ಗಳಿದ್ದಾರೆ. ನಾನು ಅವ್ರ ಹೆಸರು ಹೇಳಿದ್ರೆ ಏನಾಗ್ತದೆ ಅಂದರೆ ಬೇರೆಯವ್ರಿಗೆ ನಾನು ಇಂಬು ಕೊಟ್ಟಂಗೆ ಆಗ್ತದೆ, ಅವ್ರ ಹೆಸರುಗಳನ್ನ ತಗೊಳ್ಳಲ್ಲ. ಕಾಂಗ್ರೆಸ್ನಲ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡೋವಂಥವ್ರು ಇದ್ದಾರೆ. ನಾಗೇಂದ್ರನೇ ಯಾಕೆ ಅನ್ನೋದು ನಂದೊಂದು ಪ್ರಶ್ನೆ. ನಮ್ಮ ಕಾಂಗ್ರೆಸ್ ವಕ್ತಾರರು ಆಗ್ಲಿಂದ ಹೇಳ್ತಾಯಿದ್ರು, ಅವರು ಕ್ಲೀನಾಗಿದ್ದಾರೆ. ನಮ್ಮ ಕ್ಲೀನಾಗಿದ್ದಾರೆ ಬೇಡ ಸ್ವಾಮಿ, ಜನತೆ ಕಣ್ಣಿಗೆ ನೀವು ಯಾವ ರೀತಿ ಬಿಂಬಿಸ್ಕತ್ತೀರಾ ಅನ್ನೋದು ಜನತೆ ನೋಡ್ತಾ ಇರ್ತಾರೆ. ಈ ರಾಜ್ಯನ ಆಳ್ಲಿಕ್ಕೆ ಅಂತ ಬಂದಿದ್ದೀವಿ, ನಾವು ಅದನ್ನು ಬಯಸಬೇಕು. ಜನತೆ ಕಣ್ಣಿಗಾದ್ರೆ ಅಟ್ಲೀಸ್ಟ್ ಒಂಚೂರು ಬೆಲೆ ಗೌರವ ಬೇಡವ ಸ್ವಾಮಿ? ಆರೋಪ ಬಂದಿದೆ, ಇವತ್ತು ಸ್ಟಿಲ್ ಆರೋಪಿನೇ ಅವರು. ಆರೋಪ ಇನ್ನೂ ಕ್ಲಿಯರ್ ಆಗಿಲ್ಲ. ಅವ್ರು ಹೇಳ್ತಾ ಇರೋದು ನಾವು ಅಪರಾಧಿ ಆದರೆ ಕೊಡಲ್ಲ ಅಂತ. ಆ ಅಪರಾಧಿ ಬೇರೆ. ಈಗ ಕಾನೂನಲ್ಲಿ ಒಂದು ಕೋರ್ಟಲ್ಲಿ ಒಂದು ಅಪ್ಲಿಕೇಶನ್ ಹಾಕಂತೀವಿ, ಯಾರೋ ಒಬ್ಬನ ಮೇಲೆ, ಪೊಲೀಸ್ ಅಧಿಕಾರಿ ಮೇಲೆ, ಒಂದು ಉನ್ನತ ಅಧಿಕಾರಿ ಮೇಲೆ ಒಂದು ಆರೋಪ ಬರ್ತದೆ. ಆರೋಪ ಬಂದಿದ ತಕ್ಷಣ ಅವನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿಗೆ ಹಾಕ್ತಾರೆ. ಎನ್ಕ್ವೈರಿ ಆಗಿ ಚಾರ್ಜ್ ಶೀಟ್ ಮುಗಿಯೋವರೆಗೂ ಆತನಿಗೆ ಯಾವುದೇ ಹುದ್ದೆ ಕೊಡಲ್ಲ. ಕೊಟ್ಟರೂ ಕೂಡ ಉನ್ನತ ಹುದ್ದೆಗಳನ್ನ ಕೊಡಲ್ಲ. ಈಗ ಇದೇ ವಾಲ್ಮೀಕಿ ಹಗರಣದಲ್ಲಿ ಇರೋವಂಥ ವ್ಯಕ್ತಿ ನಾಳೆ ದಿನ ಮಿನಿಸ್ಟ್ರ್ ಆದಾಗ ತನ್ನ ಪ್ರಭಾವ ಬಳಸಲ್ಲ. ಯಾಕೆಂದರೆ ಮಿನಿಸ್ಟ್ರು ಅಂದರೆ ಯಾವ ಮಟ್ಟಕ್ಕಿದೆ ಅವ್ರ ಪವರು ಅನ್ನೋದು ನಾನು ಹೇಳೋದು ಬೇಡ. ಮಾಧ್ಯಮದ ಮಿತ್ರರಾಗಿ ಈ ನಾಡಿನ ಜನತೆ ಕ್ಲಿಯರಾಗಿ ಗೊತ್ತಿದೆ. ಒಬ್ಬ ಮಿನಿಸ್ಟ್ರು ಒಂದು ಫೋನ್ ಮಾಡಿದ್ರೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು. ನಾವು ಯಾಕೆ ಜನಪ್ರತಿನಿಧಿನ ಆಯ್ಕೆ ಮಾಡಿ ಕಳಿಸ್ತೀವಿ ಅಂದರೆ ಆತನಿಗೆ ಜನ ಕೊಟ್ಟಿರುವಂಥ 2 ರಿಂದ 2.5 ಲಕ್ಷ ಜನ ಕೊಟ್ಟಿರುವಂಥ ಒಂದು ಪವರು. ಆ ಪವರನ್ನು ಮಿಸ್ಯೂಸ್ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಮತ್ತು ನಾಡಿನ ಜನತೆಯ ಉದ್ದೇಶ. ಜನತೆ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಬಂದವರು, ಜನತೆಯಿಂದ ನೀವು ಓತು ತಗೊಂಡಂಥವ್ರು, ಜನಗಳ ಪರವಾಗಿ ಕೆಲಸ ಮಾಡ್ತೀನಿ ಅಂದಾಗ ಇಂಥ ಆರೋಪ ಬಂದಾಗ ದಯವಿಟ್ಟು ಕೈ ಬಿಟ್ಟು ಮುಂದೆ ಹೋಗಿದ್ದಿದ್ರೆ ಈ 8 ದಿನದ ಕಲಾಪ ಸುಗಮವಾಗಿ ನಡೆದಿರುವಂಥದ್ದು ಅನ್ನೋದ ಜನತೆ ಅಭಿಪ್ರಾಯ. ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಕಮೆಂಟ್ ಸರ್, ಲಾಸ್ಟ್ ಮಿನಿಟ್ ಏನು ಹೇಳ್ತೀವಿ ಅದಕ್ಕೆ? ನಮ್ಮ JDS ಮಿತ್ರರು ಒಂದು ಪ್ರಶ್ನೆ ಕೇಳೋದು. ರಾಹುಲ್ ಗಾಂಧಿ ಅವರು
ನೀಟ್ ವಿಚಾರವಾಗಿ ಆ ಮಕ್ಕಳ ಮೇಲೆ ಏನು ದಬ್ಬಾಳಿಕೆ ಮಾಡಿದ್ರು, ಆ ಮಕ್ಕಳುಗಳ ಮೇಲೆ ಇದು ಪೀರಿಯಡ್ ಗನ್ನಲ್ಲಿ ಹೊಡೆದ್ರು, ಮಕ್ಕಳ ಮೇಲೆ ಒಂದು ಪೊಲೀಸ್ ಫೈರಿಂಗ್ ಮಾಡಿದ್ರು, ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬನ್ನಿ ನೀವು ಸದನಕ್ಕೆ ಅಂತ ಅಮಿತ್ ಶಾ ಅವ್ರಿಗೆ ಹೇಳಿದ್ರು. ಅವರು ಪಲಾಯನವಾದಿ ಮಾಡ್ತಿದ್ರು. ದಯವಿಟ್ಟು ಕರೆಕ್ಟ್ ಮಾಡ್ಕೊಳ್ಳಿ ಕೊಡ್ರೆ ನಾವು ಡಿಸ್ಕಷನ್ಗೆ ನೀವು ಸರಿಯಾಗಿ ತಿಳ್ಕೊಳ್ಳಿ. ನಾನು ಹೇಳ್ತೀನಿ ಕೇಳಿ, ನೀವು ಸುಳ್ಳನ್ನೆಲ್ಲ ಹೇಳ್ಬೇಡಿ. ಸದನ ನಡೆಸೋರು ಯಾರು? ಅಲ್ಲಲ್ಲ, ಸದನ ನಡೆಸೋರು ಯಾರು? ಆಡಳಿತ ಪಕ್ಷದ ಸಭಾನಾಯಕ ಕರೆಸ್ಬೇಕಾಗಿತ್ತು. ಬನ್ನಿ ಸ್ವಾಮಿ ಉತ್ತರ ಕೊಡಿ ಅಂತ. ಸಭಾನಾಯಕ ಕರೆಸ್ಬೇಕಾಗಿತ್ತು. ಅಮಿತ್ ಶಾ ಬನ್ನಿ ಉತ್ತರ ಕೊಡಿ ಅಂತ. ನೋಟಿಸ್ ಕೊಟ್ಟಿರ್ಲಿಲ್ವಾ? ಪ್ರಶ್ನೆ ಹಾಕಿರ್ಲಿಲ್ವಾ? ಸರ್ಕಾರ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷ ಅಂದ್ರೆ ರಾಹುಲ್ ಗಾಂಧಿ ಮುಂಭಾಗಕ್ಕೆ ಬಂದು ಹೋರಾಟಕ್ಕಿಳಿದಂತ ನಾಯಕರು ಇವ್ರ ನಾಯಕರು ರಾಹುಲ್ ಗಾಂಧಿ ಅವರು ಸದನ ಮಾಡಕ್ಕೆ ಎಲ್ಲ ಅವಕಾಶ ಇತ್ತು. ಅಮಿತ್ ಶಾ ಅವರು ಬಂದಿದ್ರು, ಎಲ್ಲರೂ ಮಕ್ಕಳುಗಳ ಮೇಲೆ ಆ ಒಡಿಸಿದ್ರಲ್ಲ ನೀವು ಥ್ಯಾಂಕ್ ಯು. ಮುಗಿಯಲ್ಲ ಇದು. ಓಕೆ, ನೋಡೋಣ. ರಾಜ್ಯದ ಜನತೆ ನೋಡ್ತಾ ಇರ್ತಾರೆ ಏನಾಗ್ತಾ ಇದೆ, ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರಿ. ಅದು ರಾಜ್ಯ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು. ಯಾವುದೇ ಸರ್ಕಾರಗಳು ತಪ್ಪು ಮಾಡಿದಾಗ ಜನರಿಗೆ ಅಧಿಕಾರ ಇರುತ್ತೆ, ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬಾರ್ದು ಅಂತ. ಪ್ರತಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರುತ್ತೆ. ಸೊ ರಾಜ್ಯದಲ್ಲೂ ಕೂಡ ಇನ್ನೇನು 1.5 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ನೋಡೋಣ ಜನರ ತೀರ್ಪು ಏನಾಗುತ್ತೆ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ತಪ್ಪು ಮಾಡಿದ್ರ, ಕಾಂಗ್ರೆಸ್ನವರು ಆರೋಪಿನ ಅಥವಾ ಆರೋಪಿ ಆಗಿರ್ತಕ್ಕಂಥ ಅವರು ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟು ತಪ್ಪು ಮಾಡಿದ್ರ, ಅಥವಾ ಈ ಸೆಷನ್ ನಡೀದೇನೆ ಸುಮ್ಮನೆ ಸಾರ್ವಜನಿಕರ ಹಣವನ್ನು ಪೋಲ್ ಮಾಡಿದ್ರೆ, ಎಲ್ಲವೂ ಕೂಡ ಜನರು ನೋಡ್ತಾ ಇರ್ತಾರೆ. ಜನರ ತೀರ್ಪು ಅಂತಿಮ ಆಗುತ್ತೆ. ಲೆಟ್ಸ್ ನೋಡೋಣ. ಈ ಡಿಬೇಟ್ ಅಂದರೆ ನಾಗೇಂದ್ರ ವಿಚಾರ ಬಹುಶಃ ಇಷ್ಟಕ್ಕೆ ಮುಗಿಯೋ ಥರ ಕಾಣಿಸ್ತಾ ಇಲ್ಲ. BJPಯವರು ಬಹುಶಃ ಬಳ್ಳಾರಿಗೆ ಪಾದಯಾತ್ರೆ ಕೂಡ ಮಾಡಬಹುದು ಅನ್ನೋ ಚಿಂತನೆ ನಡೆಸ್ತಾ ಇದೆ, ಚರ್ಚೆ ಆಗ್ತಾ ಇದೆ. ನೋಡೋಣ, ಒಂದು ವೇಳೆ ಬಳ್ಳಾರಿಗೆ ಮತ್ತೆ ಪಾದಯಾತ್ರೆ ಮಾಡಿದ್ರೆ BJP ನಾಯಕರು ಮತ್ತಷ್ಟು ರೋಚಕ ಘಟ್ಟವನ್ನು ತಲುಪಬಹುದು ಈ ಒಂದು ವಿಚಾರ.